ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಅವರ್ ಎನ್ವೈರನ್ಮೆಂಟ್, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ನಮ್ಮ ಪರಿಸರದ ಬಗ್ಗೆ ಕೆಲವೊಂದು ಆಂಗ್ಲ ಭಾಷೆಯ ಪ್ರಶ್ನೆಗಳಿದೆ. ಅವುಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ. ಒಂದು ಸತಿ ನೋಡ್ಕೊಳ್ಳಿ, ಯಾಕಂದರೆ ಇದು ಈಸಿ ಪ್ರಶ್ನೆಗಳಿರುತ್ತೆ. ಒಂದು ಸತಿ ಮೈಂಡ್ ಮ್ಯಾಪ್ ಮಾಡಿಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗಾಗ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ನಿಮ್ಮ ಜೊತೆಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟ್ ಕ್ವಶನ್ಸ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ರಿನ್ಯೂವಬಲ್ ರಿಸೋರ್ಸ್ ಅಂತ. ನೋಡಿ, ಈ ಕೆಲವೊಂದು ಸಂಪನ್ಮೂಲಗಳನ್ನು ಕೆಳಗಡೆ ಕೊಟ್ಟಿದ್ದಾನೆ. ಅವುಗಳಲ್ಲಿ ಪುನರ್ಬಳಕೆ ಆಗುವ ಸಂಪನ್ಮೂಲಗಳು ಇದೆ, ಪುನರ್ಬಳಕೆ ಆಗದ ಸಂಪನ್ಮೂಲಗಳು ಕೂಡ ಇವೆ. ಹಾಗಾದರೆ ಇಲ್ಲಿ ಪುನರ್ಬಳಕೆ ಆಗ್ತಕ್ಕಂತಹ ಸಂಪನ್ಮೂಲ ಯಾವುದು ಅಥವಾ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡ್ಕೊಳ್ಳಿ. ಸಾಯಿಲ್ ಇದೆ, ವಾಟರ್ ಇದೆ, ಮಿನರಲ್ಸ್ ಇದೆ, ಆಲ್ ಆಫ್ ದ ಎಬೋವ್ ಇದೆ. ಹಾಗಾದರೆ ಇಲ್ಲಿ ಪುನರ್ಬಳಕೆ ಆಗ್ತಕ್ಕಂತಹ ಸಂಪನ್ಮೂಲ ಯಾವುದಂದರೆ, ಈ ಕ್ವಶನ್ಸ್ ಈಸಿ ಇದೆ ಸರ್. ದಟ್ ಈಸ್ ವಾಟರ್ ಇದೆಯಲ್ವಾ, ಅದು ಪುನರ್ಬಳಕೆ ಆಗುತ್ತೆ. ಯಾಕಂದರೆ ನಮ್ಮ ಭೂಮಿ ಮೇಲಿರ್ತಕ್ಕಂತಹ ನೀರು ಆವಿ ಆಗುತ್ತೆ, ಆವಿ ಆಗಿರ್ತಕ್ಕಂಥ ನೀರು ಮೋಡ ಆಗುತ್ತೆ, ಮೋಡ ಆಗಿರ್ತಕ್ಕಂಥ ನೀರು ಮತ್ತೆ ಮಳೆ ಆಗುತ್ತೆ, ಮಳೆ ರೂಪದಿಂದ ಅದು ಭೂಮಿಯಿಂದ ಎಲ್ಲಿ ಆವಿಯಾಗಿ ಹೋಗುತ್ತೋ ಅದು ಮತ್ತೆ ಅಲ್ಲಿ ತುಂಬಿಕೊಳ್ಳುತ್ತೆ. ಇದಕ್ಕೆ ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಕರಿತೀವಿ, ಜಲಚಕ್ರ ಅಂತ ಕರಿತೀವಿ. ಈ ಥರ ಜಲಚಕ್ರದ ಮೂಲಕ ಏನಾಗ್ತಾ ಇರುತ್ತೆ, ನೀರು ತನ್ನ ವಿವಿಧ ರೂಪಗಳನ್ನು ಬದಲಾವಣೆ ಮಾಡಿಕೊಂಡು ಕಂಪ್ಲೀಟಾಗಿ ದಟ್ ಈಸ್ ನವೀಕರಿಸಬಹುದಾದ ಸಂಪನ್ಮೂಲದ ವರ್ಗಕ್ಕೆ ಸೇರಿಕೊಳ್ಳುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ. ಈ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದೀನಿ. ಇವುಗಳಲ್ಲಿ ನಾನ್ ರಿನ್ಯೂವಬಲ್ ರಿಸೋರ್ಸ್ ಯಾವುದು ಅಂತ ಕೇಳಿದ್ದೀನಿ ನಾನು. ಈ ಕೆಳಗಿನಗಳಲ್ಲಿ ನಾನ್ ರಿನ್ಯೂವಬಲ್ ರಿಸೋರ್ಸ್, ಹಾಗಾದರೆ ವೈಲ್ಡ್ ಲೈಫಾ, ನೆಕ್ಸ್ಟ್ ಫಾಸಿಲ್ಸ್ ಪಳವಳಿಕೆ ಇಂಧನನ, ನೆಕ್ಸ್ಟ್ ವಾಟರ ಆರ್ ಫಾರೆಸ್ಟಾ? ಈಸಿ ಇದೆ ಸರ್. ವೈಲ್ಡ್ ಲೈಫ್ ಇದೆಯಲ್ವಾ, ವೈಲ್ಡ್ ಲೈಫ್ ಅದನ್ನು ನಾವು ಮತ್ತೆ ಪುನರ್ಬಳಕೆ ಮಾಡ್ಕೋಬೋದು, ರಿನ್ಯೂವಬಲ್ ಮಾಡ್ಕೊಳ್ಬೋದು. ವಾಟರ್ ಇದೆಯಲ್ವಾ, ಆಗಲೇ ಹೇಳಿದ್ದೀವಿ ಸರ್, ಅದು ಕೂಡ ರಿನ್ಯೂವಬಲ್, ಅದು ಕೂಡ ನವೀಕರಿಸ್ಕೊಳ್ಬೋದು ನಾವು. ಕಾಡು ತೆಗಿಬೋದು ಮತ್ತು ಬೆಳೆಸ್ಕೊಳ್ಬೋದು. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫಾಸಿಲ್ ಫ್ಯೂಯಲ್ಸ್, ಪಳವಳಿಕೆ ಇಂಧನಗಳು. ನೋಡಿ, ಈ ಉಳಿಕೆ ಇಂಧನಗಳು ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ದೊಡ್ಡ ಪ್ರಾಣಿಗಳು, ದೊಡ್ಡ ಸಸ್ಯಗಳು, ಅಂದರೆ ದೊಡ್ಡ ಸಸ್ಯಗಳು, ದೊಡ್ಡ ಪ್ರಾಣಿಗಳು ಇದ್ವು. ಪ್ರಕೃತಿಯ ವೈಪರೀತ್ಯದಿಂದ ಅವೆಲ್ಲ ಭೂಮಿಯ ಒಳಗಡೆ ಹೂದ್ಗುದ್ವು. ಆಗ ಪ್ರಾಣಿಗಳು ಸಸ್ಯಗಳು ಪಳಗಿದ್ವು. ಅಲ್ಲೇನೋ ಭೂಕಂಪ ಏನೋ ಆಗಿ ಭೂಮಿಯ ಒಳಗಡೆ ಹೋದ ನಂತರ ಪ್ರಾಣಿನೂ ಸಾಯಿತು, ಸಸ್ಯನೂ ಸಾಯಿತು, ಬಟ್ ಅದರ ಅವಶೇಷಗಳು ಉಳ್ಕೊಂಡ್ವು. ಆಗ ಪಳಗಿದ್ವು, ಈಗ ಅದರ ಅವಶೇಷಗಳು ಉಳ್ಕೊಂಡಿದೆ, ಅದಕ್ಕೆ ಉಳಿಕೆ ಅಂತ ಕರಿತೀವಿ. ಈ ಪಳವಳಿಕೆ ಇವತ್ತು ನಾವು ಏನಾಗಿ ಬಳಸ್ತಾ ಇದ್ದೀವಿ, ಇಂಧನವನ್ನಾಗಿ ಬಳಸ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಪಳವಳಿಕೆ ಇಂಧನಗಳು ಅಂತ ಕರಿತೀವಿ. ಆಗ ಎಷ್ಟು ಪ್ರಾಣಿ ಎಷ್ಟು ಸಸ್ಯ ಮಣ್ಣೊಳಗಡೆ ಹೋಗಿತ್ತೋ ಅಷ್ಟು ಮಾತ್ರ ತೆಗಿಲಿಕ್ಕೆ ಸಾಧ್ಯ. ಅವೆಲ್ಲ ಖಾಲಿ ಆದಮೇಲೆ ಮತ್ತೆ ಅದು ಸಿಗೋಲ್ಲ. ಮತ್ತು ಅದು ರೆಡಿ ಆಗ್ತಕ್ಕಂತಹ ವೇಗ ಇದೆಯಲ್ವ, ಅದು ಕೂಡ ತುಂಬ ನಿಧಾನವಾಗಿ ಅದು ರೆಡಿ ಆಗೋದ್ರಿಂದ ಇದು ದಟ್ ಈಸ್ ನವೀಕರಿಸಲಾಗದ ಸಂಪನ್ಮೂಲ. ಹಾಗಾಗಿ ನಾನ್ ರಿನ್ಯೂವಬಲ್ ರಿಸೋರ್ಸ್ ಯಾವುದು ಅಂತ ಕೇಳಿದಾನೆ. ಫಾಸಿಲ್ಸ್ ಫ್ಯೂಯಲ್ಸ್, ಪಳವಳಿಕೆ ಇಂಧನಗಳು. ತಮಗೆಲ್ಲ ಗೊತ್ತಿದೆ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದು ಪಳವಳಿಕೆ ಇಂಧನಗಳಿಗೆ ಉದಾಹರಣೆ ಆಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಒಂದು QR ಕೋಡ್ಗೆ ನಿಮ್ಮ ಸಹಕಾರ ಇರಲಿ. ಆ ಸಹಕಾರದಿಂದ ಒಂದು ಡಿಜಿಟಲ್ ಬೋರ್ಡ್ ಸದ್ಯದಲ್ಲೇ ಸಾಧನ ಶಂಕರ್ ಅಕಾಡೆಮಿಗೆ ಬರಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆನ ನಿಮ್ಮ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ. ಇನ್ಎಕ್ಸಾಸ್ಟಿಬಲ್ ರಿಸೋರ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್, ಅಂದರೆ ಇಲ್ಲಿ ಎಕ್ಸಾಸ್ಟಿಬಲ್ ಅಂದರೆ ಖಾಲಿಯಾಗುವ ಅಂತ, ಇನ್ಎಕ್ಸಾಸ್ಟಿಬಲ್ ಅಂದರೆ ಖಾಲಿಯಾಗದ ಸಂಪನ್ಮೂಲ ಇದೆ. ಇಲ್ಲಿ ಕೆಳಗಡೆ 4 ಸಂಪನ್ಮೂಲ ಕೊಟ್ಟಿದ್ದೀನಿ. ಇವುಗಳಲ್ಲಿ ಖಾಲಿಯಾಗದ ಸಂಪನ್ಮೂಲ ಯಾವುದು ಸರ್? ತುಂಬ ಈಸಿ ಇದೆ ಸರ್. ಸೋಲಾರ್ ಎನರ್ಜಿ ಸರ್, ಸೌರಶಕ್ತಿ ಎಷ್ಟು ಬಳಸಿದರೂ ಖಾಲಿ ಆಗಲ್ಲ ಸರ್. ಹಾಗಾಗಿ ಈ ಸೌರಶಕ್ತಿ ಅಂತಕ್ಕಂಥದ್ದು ಖಾಲಿಯಾಗದ ಸಂಪನ್ಮೂಲಕ್ಕೆ ಉದಾಹರಣೆ. ಹಾಗಾದರೆ ಮಿನರಲ್ಸ್ ಖನಿಜಗಳು ಖಾಲಿಯಾಗತ್ತೆ, ಕೋಲ್ ಕಲ್ಲಿದ್ದಲು ಖಾಲಿಯಾಗತ್ತೆ, ಪೆಟ್ರೋಲಿಯಂ ಖಾಲಿಯಾಗತ್ತೆ. ಹಾಗಾದರೆ ಸೋಲಾರ್ ಎನರ್ಜಿ ಸೌರಶಕ್ತಿ ಅಂತ ಏನು ಕರಿತೀವಿ, ಅದು ಖಾಲಿಯಾಗದ ಸಂಪನ್ಮೂಲಕ್ಕೆ ಉದಾಹರಣೆ. ಸರ್, ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಯಾಕೆ ತಗೊಂಡೆ ಅಂದರೆ ನಿಮಗೆ ಖಾಲಿಯಾಗುವ, ಖಾಲಿಯಾಗದ ಅಥವಾ ಬರಿದಾಗದ ಅಂದರೆ ಗೊತ್ತಾಗ್ಬಿಡುತ್ತೆ. ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇನ್ಎಕ್ಸಾಸ್ಟಿಬಲ್ ಅನ್ನೋದನ್ನೇ ಕನ್ನಡದಲ್ಲಿ ಪ್ರಿಂಟ್ ಮಾಡಿಬಿಡ್ತಾನೆ. ಅವಾಗ ನಿಮಗೆ ಎಕ್ಸಾಸ್ಟಿಬಲ್ ಅಂದರೆ ಬರಿದಾಗುವ, ಇನ್ಎಕ್ಸಾಸ್ಟಿಬಲ್ ಅಂದರೆ ಬರಿದಾಗದ, ಖಾಲಿಯಾಗುವ, ಖಾಲಿಯಾಗದ. ಅದಕ್ಕೆ ಇಂಗ್ಲೀಷಲ್ಲಿ ಹಿಂಗೆ ಹೇಳ್ತಾರಂತನೂ ಗೊತ್ತಿರಲಿ ಅಂತ, ಯಾಕಂದರೆ ಗೊತ್ತಿರ್ತಕ್ಕಂಥ ಪ್ರಶ್ನೆಯನ್ನು ಮಿಸ್ ಮಾಡಿ ಬರಬಾರ್ದು ಅಂತ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಾಸಿಲ್ ಫ್ಯೂಯಲ್ಸ್? ನೋಡಿ, ಇಲ್ಲಿ ಕೆಲವೊಂದು ಇಂಧನಗಳನ್ನು ಕೊಟ್ಟಿದ್ದೀನಿ.
ಇವುಗಳಲ್ಲಿ ಯಾವುದೂ ಪಳವಳಿಕೆ ಇಂಧನ ಅಲ್ಲ ಅಂತ, ಪಳವಳಿಕೆಯಿಂದ ಆಗಿರ್ತಕ್ಕಂಥ ಇಂಧನ ಅಲ್ಲ. ನೋಡಿ ಸ್ನೇಹಿತರೆ, ತುಂಬ ಸಿಂಪಲ್ ಇದೆ. ಆಪ್ಷನ್ಸ್ ನೋಡಿದರೆ ಕ್ಲೀನಾಗಿ ಗೊತ್ತಾಗ್ಬಿಡತ್ತೆ. ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ, ಇದು ಕೂಡ ಪೆಟ್ರೋಲಿಯಂ ಬಾವಿಯಲ್ಲಿ ಸಿಗ್ತಕ್ಕಂಥ ಒಂದು ಉಪೋತ್ಪನ್ನ. ಹಾಗಾದರೆ ಪೆಟ್ರೋಲಿಯಂ ಆಲ್ರೆಡಿ ಹೇಳಿದ್ದೀವಿ, ಇದು ಒಂದು ನಮ್ಮ ಪಳವಳಿಕೆ ಇಂಧನ. ಸೊ ನೆಕ್ಸ್ಟ್ ಕೋಲ್, ಇದು ಒಂದು ಪಳವಳಿಕೆ ಇಂಧನ. ಬ್ಯೂಟಿಫುಲ್. ಯುರೇನಿಯಂ ಇದೆಯಲ್ವಾ, ಇದು ಒಂದು ಪಳವಳಿಕೆ ಇಂಧನ ಅಲ್ಲ. ಈ ಯುರೇನಿಯಂ 235 ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ, ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ ಬಳಸ್ತೀವಿ ಸ್ನೇಹಿತರೆ. ಇದೇ ಯುರೇನಿಯಮನ್ನು. ಇದೇ ಯುರೇನಿಯಂ ಡೇಟಿಂಗಿಂದ ನಾವು ನಿರ್ಜೀವಿಗಳ, ಅಂದರೆ ಭೂಮಿ ಇರ್ಬೋದು, ಬಂಡೆ ಇರ್ಬೋದು, ಈ ಥರ ನಿರ್ಜೀವಿಗಳ ಆಯಸ್ಸನ್ನು ಏನು ಮಾಡ್ತೀವಿ, ಪತ್ತೆ ಹಚ್ತೀವಿ. ಯಾವುದನ್ನು ಬಳಸ್ಕೊಂಡು? ಯುರೇನಿಯಂ ಡೇಟಿಂಗ್, ಯುರೇನಿಯಂ 238 ಬಳಸ್ಕೊಂಡು. ಅದೇ ಈ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ, ಕಲ್ಲಿದ್ದಲು, ಈ ಪಳವಳಿಕೆ ಇಂಧನಗಳಿದೆಯಲ್ವಾ, ಇವುಗಳ ಆಯಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥದ್ದು ಕಾರ್ಬನ್ ಡೇಟಿಂಗ್ ಸ್ನೇಹಿತರೆ. ಅಲ್ಲಿ ಕಾರ್ಬನ್ 14 ಬಳಸ್ತೀವಿ. ನೆಕ್ಸ್ಟ್ ಜೀವಿಗಳ ಆಯಸ್ಸನ್ನು ಕಾರ್ಬನ್ 14, ನಿರ್ಜೀವಿಗಳ ಆಯಸ್ಸನ್ನು ಯುರೇನಿಯಂ ಡೇಟಿಂಗ್, ಅಂದರೆ ಯುರೇನಿಯಂ 238. ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಸ್ನೇಹಿತರೆ. ಫ್ರೆಶ್ ವಾಟರ್ ಪ್ರೆಸೆಂಟ್ ಇನ್ ಅರ್ತ್ ಈಸ್ ಅಬೌಟ್ ಅಂತ. ಅಂದರೆ ನಮ್ಮ ಭೂಮಿ ಮೇಲೆ ನೋಡಿ ಎಷ್ಟು ಮೋಸ ಮಾಡಿದ್ದಾನೆ ಪ್ರಶ್ನೆ. ನಮ್ಮ ಭೂಮಿ ಮೇಲೆ ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಕೇಳಿಬಿಟ್ಟಿದ್ದಾನೆ. ನಮ್ಮ ಹುಡುಗರು ಹಂಗೆ 97 ಗುದ್ದೆ ಬಿಡ್ತಾರೆ. 97 ನಮ್ಮ ಭೂಮಿ ಮೇಲೆ ಇರತಕ್ಕಂತಹ ಉಪ್ಪು ನೀರಿನ ಪ್ರಮಾಣ ಸ್ನೇಹಿತರೆ. ಹಾಗೆ ನಮ್ಮ ಭೂಮಿ ಮೇಲೆ ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ, ಅಂದರೆ ಫ್ರೆಶ್ ವಾಟರ್ ಎಷ್ಟಿದೆ ಅಂತ ಕೇಳಿದ್ದಾನೆ. ದಟ್ ಇಸ್ ಬ್ಯೂಟಿಫುಲ್ ಆನ್ಸರ್. 97 ಸಾಲ್ಟ್ ವಾಟರ್, 97% ಸಾಲ್ಟ್ ವಾಟರ್ ಇತ್ತು ನಮ್ಮ ಭೂಮಿ ಮೇಲೆ. 71% ನೀರಿದೆ. ಅದನ್ನು 100ಗೆ ಮಾಡಿಕೊಂಡ್ರೆ 97% ಉಪ್ಪು ನೀರಿದೆ. ಉಳ್ಕೊಂಡಿರ್ತಕ್ಕಂತಹ 3% ಏನಿದೆ ಸಿಹಿ ನೀರಿದೆ. ಆ ಸಿಹಿ ನೀರನ್ನು ಮತ್ತೆ ನಾವೇನು ಮಾಡ್ತೀವಿ, ಬೇರೆ 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 ರೀತಿ, ಅಂದರೆ ಐಸ್ಬರ್ಗ್ ಆಗಿ 2.4 ಇರುತ್ತೆ. ನೆಕ್ಸ್ಟ್ ಅಂಡರ್ಗ್ರೌಂಡಲ್ಲಿ ಇರುತ್ತೆ, ವಾತಾವರಣದಲ್ಲಿ ಇರುತ್ತೆ. ಸೊ ಈ ಥರ ನದಿಗಳಲ್ಲಿ ಇರುತ್ತೆ, ಸರೋವರಗಳಲ್ಲಿ ಇರುತ್ತೆ. ಈ ಥರ ನಾವು ಮತ್ತೆ ಅದನ್ನೇನು ಮಾಡ್ತೀವಿ, ನಾವು ಕ್ಲಾಸಿಫಿಕೇಷನ್, ಅಂದರೆ ಬೈಫರ್ಗೇಷನ್ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ಕೋತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ ನಮ್ಮ ಭೂಮಿ ಮೇಲೆ 97% ಉಪ್ಪು ನೀರಿದ್ರೆ ಉಳ್ಕೊಂಡಿರ್ತಕ್ಕಂತಹ 3% ಏನಾಗಿದೆ, ಫ್ರೆಶ್ ವಾಟರ್ ಇದೆ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್. ನ್ಯಾಚುರಲ್ ರಿಸೋರ್ಸಸ್ ವಿಚ್ ಹ್ಯಾವ್ ಡೆಫಿನಿಟ್ ಸೈಕಲ್ ಆರ್. ನೋಡಿ, ಇಲ್ಲಿ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳಿದೆ. ಇಲ್ಲಿ ನಿರ್ದಿಷ್ಟ ಚಕ್ರದ ಮೂಲಕ, ಅಂದರೆ ಡೆಫಿನಿಟ್ ಸೈಕಲ್, ಒಂದು ಚಕ್ರೀಯವಾಗಿ ನಿರ್ವಹಣೆ ಆಗ್ತಕ್ಕಂತಹ ಈ ಆಪ್ಷನ್ಸ್ಗಳಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ ಯಾವುದು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಕ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಎಕ್ಸಾಸ್ಟಿಬಲ್ ಆ್ಯಂಡ್ ರಿನ್ಯೂವಬಲ್ ಅಂತ. ನೋಡಿ, ಎಕ್ಸಾಂಪಲ್, ಒಂದು ಸಂಪನ್ಮೂಲವನ್ನು ನಾವು ಬಳಸ್ಕೋತಾ ಹೋದರೆ ಅದು ಬಳಸ್ಕೋತಾ ಹೋದಾಗ ಏನಾಗ್ತಾ ಇರುತ್ತೆ, ಖಾಲಿ ಆಗತ್ತೆ. ಖಾಲಿ ಆಗ ಜಾಗದಲ್ಲಿ ಮತ್ತೆ ಏನಾಗುತ್ತೆ, ಪುನರುತ್ಪತ್ತಿ ಆಗತ್ತೆ. ಆದರೆ ಅಲ್ಲಿ ಖಾಲಿ ಆಗಬೇಕು, ಮತ್ತೆ ಬರಿದಾಗಬೇಕು, ಮತ್ತು ಹೊಸದಾಗಿ ಹುಟ್ಟಬೇಕು. ಬರಿದಾಗಬೇಕು, ಮತ್ತೆ ಅದನ್ನು ಬಳಸಂಗಿರಬೇಕು. ಬರಿದಾಗಬೇಕು, ಮತ್ತೆ ಬಳಸಂಗಿರಬೇಕು. ಆವಾಗ ಒಂದು ಡೆಫಿನಿಟ್ ಸೈಕಲ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಎಕ್ಸಾಸ್ಟಬಲ್ ಖಾಲಿಯಾಗುವ, ರಿನ್ಯೂವಬಲ್ ಮತ್ತೆ ನವೀಕರಿಸಬಲ್ಲ ಈ ಸಂಪನ್ಮೂಲಗಳ ಜೋಡಿಗೆ ನಾವೇನಂತ ಕರಿತೀವಿ, ಡೆಫಿನಿಟ್ ಸೈಕಲ್ ಆಗ್ತಕ್ಕಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಮೋರ್ ದೆನ್ 70% ವರ್ಲ್ಡ್ ವಾಟರ್, ಫ್ರೆಶ್ ವಾಟರ್ ಈಸ್ ಕಂಟೈನ್ಡ್ ಇನ್. ಓಕೆ, ನೋಡಿ, ಈಗ ಮೋರ್ ದೆನ್ 70% ಆಫ್ ವರ್ಲ್ಡ್ಸ್ ಫ್ರೆಶ್ ವಾಟರ್ ಈಸ್ ಕಂಟೈನ್ಡ್ ಇನ್. ನೋಡಿ, 70% ಹೆಚ್ಚು ನಮ್ಮ ಜಗತ್ತಲ್ಲಿರ್ತಕ್ಕಂಥ ಫ್ರೆಶ್ ವಾಟರ್ ಈ ಕೆಳಕಂಡ ಯಾವ ರೂಪದಲ್ಲಿ, ಅಂದರೆ ಎಲ್ಲಿ ಇರುತ್ತೆ, ಪಾಂಡ್ಸ್, ಕೊಳಗಳಲ್ಲಿ ಇರುತ್ತಾ, ನೆಕ್ಸ್ಟ್ ಐಸ್ಬರ್ಗ್ಗಳಲ್ಲಿ ಇರುತ್ತಾ, ಏನು ಗ್ರೀನ್ ಲ್ಯಾಂಡ್ಗಳಲ್ಲಿ ಇರುತ್ತಾ, ಏನು ಓಸಿಯನ್ಸ್ಗಳಲ್ಲಿ ಇರುತ್ತಾ. ಸರ್, ಫಸ್ಟ್ ಓಸಿಯನ್ಸ್ ಅನ್ನೋದು ಇಲ್ಲೇ ಇಲ್ಲ ಸರ್, ಅಲ್ಲಿ ಫ್ರೆಶ್ ವಾಟರ್ ಇರಲ್ಲ, ಅಲ್ಲಿ ಸಾಲ್ಟ್ ವಾಟರ್ ಇರುತ್ತೆ. ಹಾಗಾದ್ರೆ ಎಲ್ಲಿರುತ್ತೆ, ಗ್ಲೇಸಿಯಸ್. ಆಲ್ರೆಡಿ ಆ PPTಯಲ್ಲಿ, ಅಂದರೆ ಆ ಸ್ಲೈಡಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು. ಏನು 3% ಇರ್ತಕ್ಕಂಥ ಫ್ರೆಶ್ ವಾಟ್ರಲ್ಲಿ 70% ಅಂದರೆ 2.4%, ಅರೌಂಡ್ 2.5 ಹತ್ತಿರ. ಸೊ ಆ ವಾಟರ್ ಏನಾಗಿದೆ, ಗ್ಲೇಸಿಯಸ್ ಅಂದರೆ ಐಸ್, ಮಂಜುಗಡ್ಡೆಯ ಬರ್ಪದ ರೂಪದಲ್ಲಿ ಇರುತ್ತೆ. ಹಾಗಾಗಿ ನಮಗೆ ಸಿಗ್ತಕ್ಕಂಥ 3% ವಾಟ್ರನ್ನು 100 ಮಾಡಿಕೊಂಡ್ರೆ, ಅಂದರೆ 3% ಫ್ರೆಶ್ ವಾಟರ್ನ 100 ಮಾಡಿಕೊಂಡ್ರೆ ಅದರಲ್ಲಿ 70% ಆ ಫ್ರೆಶ್ ವಾಟರ್ ಯಾವ ರೂಪದಲ್ಲಿ ಇರುತ್ತೆ ಅಂತ ಕೇಳಿದ್ರೆ, ಸೊ ಸಿಂಪಲ್ ಸ್ನೇಹಿತರೆ, ಗ್ಲೇಸಿಯಸ್ ಅಂದರೆ ಈ ಮಂಜುಗಡ್ಡೆ ಬರ್ಪಗಳ ರೂಪದಲ್ಲಿ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಚಿಪ್ಕೋ ಮೂಮೆಂಟ್ ಈಸ್ ರಿಲೇಟೆಡ್ ಟು. ಈ ಚಿಪ್ಕೋ ಚಳುವಳಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಸ್ನೇಹಿತರೆ, ಇವೆಲ್ಲ ಅರಣ್ಯವನ್ನು ಉಳಿಸ್ತಕ್ಕಂಥ ಒಂದು ಆಂದೋಲನ. ನೋಡಿ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಂದೋಲನ. 1970ರಲ್ಲಿ ಈ ಹಿಮಾಲಯದ ಎತ್ತರ ಪ್ರದೇಶ ರೇನಿ ಅಂತಕ್ಕಂತಹ ಗ್ರಾಮದಲ್ಲಿ, ಸೊ ಸ್ನೇಹಿತರೆ, ಅಲ್ಲಿ ಮರಗಳನ್ನು ಬೆಳೆಸಿರ್ತಾರೆ.
ಸೊ ಅಲ್ಲಿ ಸರ್ಕಾರ ಏನು ಮಾಡುತ್ತೆ, ಒಬ್ಬ ಗುತ್ತಿಗೆದಾರನಿಗೆ ಆ ಮರಗಳನ್ನು ಗುತ್ತಿಗೆ ಕೊಟ್ಬಿಡತ್ತೆ. ಆದರೆ ಅಲ್ಲಿರ್ತಕ್ಕಂಥ ರೇಣಿ ಗ್ರಾಮದ ಹಳ್ಳಿಲಿರ್ತಕ್ಕಂತಹ ಜನರಿಗೂ ಮತ್ತು ಆ ಕಾಡಿಗೆ ಅವಿನಾಭಾವ ಸಂಬಂಧ ಇರುತ್ತೆ. ಆ ಗುತ್ತಿಗೆದಾರ ಆ ಕಾಡಲ್ಲಿರ್ತಕ್ಕಂಥ ಮರಗಳನ್ನು ಕಡ್ಕೊಂಡು ಹೋಗಲಿಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾನೆ, ಬಟ್ ಆಗ್ತಾ ಇರಲ್ಲ. ಒಂದು ದಿವಸ ಆ ರೇಣಿ ಗ್ರಾಮದ ಜನ ಎಲ್ಲ ಯಾವುದೋ ಕೆಲಸದ ನಿಮಿತ್ತ ಹೊರಗಡೆ ಹೋಗಿಬಿಡ್ತಾರೆ. ಆ ಊರಲ್ಲಿ ಯಾವ ಗಂಡಸರು ಕೂಡ ಇರಲ್ಲ, ಬರೀ ಹೆಂಗಸರು ಇರ್ತಾರೆ. ಆ ಸಂದರ್ಭದಲ್ಲಿ ಆ ಗುತ್ತಿಗೆದಾರ ತನ್ನಲ್ಲಿರ್ತಕ್ಕಂಥ ಆಳುಗಳನ್ನು ತಗೊಂಡು ಮರ ಕಡಿಲಿಕ್ಕೆ ಟ್ರೈ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಊರಲ್ಲಿರ್ತಕ್ಕಂಥ ಹೆಂಗಸರೆಲ್ಲ ಹೋಗಿ ಆ ಕಾಡಲ್ಲಿರ್ತಕ್ಕಂಥ ಮರಗಳನ್ನು ಆಪ್ಕೊಂಡು ಅದು ಹೆಂಗೆ ಕಡಿತೀಯ ಕಡಿ ನೋಡೋಣ, ನಮ್ಮನ್ನು ಫಸ್ಟ್ ಕಡಿದು ಆಮೇಲೆ ಆ ಮರಗಳನ್ನು ಕಡಿ ಅಂತ ಹೇಳಿ ಆ ಕಾಡನ್ನು ಉಳಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಆ ಚಳುವಳಿಯನ್ನು ನಾವು ಅಪ್ಪಿಕೋ ಚಳುವಳಿ ಆರ್ ಚಿಪ್ಕೋ ಚಳುವಳಿ ಅಂತ ಕರಿತೀವಿ ಸ್ನೇಹಿತರೆ. ಇದು ಫಾರೆಸ್ಟ್ ಅಂದರೆ ಕಾಡನ್ನು ಉಳಿಸ್ತಕ್ಕಂಥ ಒಂದು ಚಳುವಳಿ ಇದೆ. ಇದು ನಮ್ಮ ಹಿಮಾಲಯದ ಎತ್ತರ ಪ್ರದೇಶವಾಗಿರ್ತಕ್ಕಂಥ ರೇಣಿ ಗ್ರಾಮದಲ್ಲಿ 1970ರಲ್ಲಿ ನಡೆದಿರ್ತಕ್ಕಂಥ ಒಂದು ಅರಣ್ಯವನ್ನು ಉಳಿಸ್ತಕ್ಕಂತಹ ಘಟನೆ. ಆಗಾಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ, ವರ್ಲ್ಡ್ ವಾಟರ್ ಡೇ ಈಸ್ ಅಬ್ಸರ್ವ್ಡ್ ಆನ್. ಓಕೆ, ಅಂದರೆ ವಿಶ್ವ ಜಲ ದಿನಾಚರಣೆಯನ್ನು ನಾವು ಯಾವತ್ತೂ ಆಚರಣೆ ಮಾಡ್ತೀವಿ ಅಂತ ನೋಡಿ. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಸಿಂಪಲ್ ಒಂದು ಕೋಡನ್ನು ತಗೊಳ್ಳಿ. ಫಸ್ಟ್ ಮಾರ್ಚ್ 22 ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಸಿಂಪಲ್ ಸ್ನೇಹಿತರೆ. ಮಾರ್ಚ್ 21ಕ್ಕೆ ಅರಣ್ಯ ದಿನ, ಮಾರ್ಚ್ 22ಕ್ಕೆ ವಿಶ್ವ ಜಲ ದಿನಾಚರಣೆ. ಅಂದರೆ ಮಾರ್ಚ್ 21ಕ್ಕೆ ಗಿಡ ಹಾಕ್ತೀವಿ, ಮಾರ್ಚ್ 22ಕ್ಕೆ ನೀರು ಹಾಕ್ತೀವಿ ಅಂತ ನೆನ್ಪಿಟ್ಕೊಳ್ಳಿ. ಗಿಡ ಹಾಕಿರ್ತಕ್ಕಂಥ ಜಾಗ ಏನಿದೆ, ಆ ಗಿಡ ಹಾಕಿರ್ತಕ್ಕಂತಹ ದಿನ ಏನಿದೆ ಅದು ವರ್ಲ್ಡ್ ಫಾರೆಸ್ಟ್ ಡೇ. ನೀರು ಹಾಕಿರ್ತಕ್ಕಂಥ ದಿನ ಏನಿದೆ ಅದು ವರ್ಲ್ಡ್ ವಾಟರ್ ಡೇ. ಇಲ್ಲಿ ಮಾರ್ಚ್ 22 ಅಂತ ಕೇಳಿದಾನೆ, ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಇಂಡಿವಿಜುವಲ್ ಆಫ್ ದ ಸೇಮ್ ಸ್ಪೀಸೀಸ್ ಲಿವಿಂಗ್ ಟುಗೆದರ್ ಇನ್ ಎ ಡೆಫಿನಿಟ್ ಏರಿಯಾ ಫ್ರಮ್. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ಪ್ರಭೇದದ ಜೀವಿಗಳು ವಾಸ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತ. ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ, ಎಕ್ಸಾಂಪಲ್, ನಿಮ್ಮ ಊರ ಪಕ್ಕ ಒಂದು ಕೆರೆ ಇದೆ ಅಂತ ಅಂದ್ಕೊಳ್ಳಿ. ಆ ಕೆರೆಯಲ್ಲಿ ಬರೀ ಗೌರಿ ಮೀನುಗಳು, ಅಂದರೆ ಕೆರೆ ಅಂತಕ್ಕಂಥದ್ದು ನಿರ್ದಿಷ್ಟ ಪ್ರದೇಶ, ಗೌರಿ ಮೀನು ಅಂತಕ್ಕಂಥದ್ದು ಒಂದೇ ಪ್ರಭೇದ. ಅದಕ್ಕೆ ಒಂದೇ ಪ್ರಭೇದವನ್ನು ಒಂದೇ ರೀತಿಯ ಜೀವಿ, ಆಲ್ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಸೀಸ್, ಅಂದರೆ ಒಂದೇ ಪ್ರಭೇದದ ಎಲ್ಲ ಜೀವಿಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಲಿವಿಂಗ್ ಪಾಪ್ಯುಲೇಷನ್, ಜೀವ ಸಂದಣಿ ಅಂತ ಕರಿತೀವಿ ಸ್ನೇಹಿತರೆ. ಅದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅನೇಕ ಪ್ರಭೇದದ ಜೀವಿಗಳು ವಾಸ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಎ ಕಮ್ಯುನಿಟಿ, ಲಿವಿಂಗ್ ಕಮ್ಯುನಿಟಿ, ಜೀವ ಸಮುದಾಯ ಅಂತ ಕರಿತೀವಿ. ಒಂದು ಕೆರೆಯಲ್ಲಿ ಎಲ್ಲ ಪ್ರಭೇದದ ಜೀವಿಗಳು ಒಟ್ಟಿಗೆ ಜೀವನ ಮಾಡಿದ್ರೆ ಜೀವ ಸಮುದಾಯ. ಒಂದು ಕೆರೆಯಲ್ಲಿ ಒಂದೇ ಪ್ರಭೇದದ ಜೀವಿಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಜೀವ ಸಂದಣಿ. ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ದ ಟೋಟಲ್ ಅಮೌಂಟ್ ಆಫ್ ಆರ್ಗಾನಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ವೇರಿಯಸ್ ಲೆವೆಲ್ಸ್ ಆಫ್ ಫುಡ್ ಚೈನ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಪಿರಮಿಡ್. ನೋಡಿ, ಸಿಂಪಲ್ ಕ್ವಶನ್ಸ್ ಇದೆ. ನಮಗೆ ಈ ಆಹಾರ ಸರಪಳಿಯಲ್ಲಿ ಪಾಲ್ಗೊಳ್ತಕ್ಕಂಥ ಜೀವಿಗಳ ಸಂಖ್ಯೆ, ಆ ಜೀವಿಗಳ ರಾಶಿ ಮತ್ತು ಆ ಜೀವಿಗಳ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಶಕ್ತಿ, ಇವುಗಳನ್ನು ನಕ್ಷೆಯ ಮೂಲಕ ತೋರಿಸ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಪಿರಮಿಡ್ಗಳು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಆ ಪಿರಮಿಡ್ಗಳು ಈ ಎಕೋಲಾಜಿಕಲ್, ಈ ಪರಿಸರದಲ್ಲಿರ್ತಕ್ಕಂಥ ಏನು ಜೈವಿಕ ಪಿರಮಿಡ್ಗಳೇನಿದೆ, ಈ ಪಿರಮಿಡ್ಗಳಲ್ಲಿ 3 ಥರ ಪಿರಮಿಡ್ ಬರುತ್ತೆ. ಒಂದು ಸಂಖ್ಯಾ ಪಿರಮಿಡ್, ಒಂದು ರಾಶಿ ಪಿರಮಿಡ್, ಇನ್ನೊಂದು ಶಕ್ತಿ ಪಿರಮಿಡ್ ಅಂತ. ಸಂಖ್ಯಾ ಪಿರಮಿಡ್ ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ಒಂದು ಜೀವಿ ಅದರ ಆಹಾರ ಸರಪಳಿಯಲ್ಲಿ ಪಾಲ್ಗೊಳ್ತಕ್ಕಂಥ ಜೀವಿಗಳ ಸಂಖ್ಯೆಯನ್ನು ಸಂಖ್ಯಾ ಪಿರಮಿಡ್. ರಾಶಿ ಪಿರಮಿಡ್ ಆ ಜೀವಿಗಳ ಸಾವಯವ ಅಥವಾ ಆ ಜೀವಿಗಳ ರಾಶಿಯ ಮೊತ್ತ, ಅಂದರೆ ಅದರ ತೂಕವನ್ನು ಯಾವುದು ಅಂದರೆ ರಾಶಿ ಪಿರಮಿಡ್. ನೆಕ್ಸ್ಟ್, ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಈ ಆಹಾರದ ಸರಪಳಿಯಲ್ಲಿ ಶಕ್ತಿಯ ವರ್ಗಾವಣೆ ಏನಿದೆ ಇದಕ್ಕೆ ಶಕ್ತಿಯ ಪಿರಮಿಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಶಕ್ತಿಯ ಪಿರಮಿಡ್ ಯಾವತ್ತೂ ಕೂಡ ಅಪ್ವರ್ಡ್, ಏಕಮುಖವಾಗಿರುತ್ತೆ. ನೆಕ್ಸ್ಟ್, ಈ ಪೋಷಕಾಂಶಗಳ ಏನು ಚಕ್ರ ಏನಾಗಿರುತ್ತೆ ಅದು ಪೋಷಕಾಂಶ ವರ್ಗಾವಣೆ ಚಕ್ರದ ರೀತಿಯಲ್ಲಿರುತ್ತೆ. ಇಲ್ಲಿ ಸಂಖ್ಯಾ ಪಿರಮಿಡ್, ರಾಶಿ ಪಿರಮಿಡ್ ಮತ್ತು ಶಕ್ತಿ ಪಿರಮಿಡ್ ಇದೆ. ಇಲ್ಲಿ ಅಮೌಂಟ್ ಆಫ್ ಆರ್ಗಾನಿಕ್ ಮೆಟೀರಿಯಲ್ಸ್ ಅಂದರೆ ಸಾವಯವ ವಸ್ತುಗಳು ಅಂದಾಗ ಇದು ರಾಶಿ ಪಿರಮಿಡ್ಗೆ ಆನ್ಸರ್ ಆಗುತ್ತೆ. ಹಾಗಾಗಿ ರಾಶಿ ಪಿರಮಿಡ್ ದಟ್ ಇಸ್ ಬಯೋಮಾಸ್, ಜೈವಿಕ ರಾಶಿಯನ್ನು ಈ ಕೆಳಕಂಡ ಹೇಳಿಕೆ ಪ್ರತಿನಿಧಿಸುತ್ತೆ. ಏನಾದರೂ ಆ ಕ್ವಶನಲ್ಲಿ ಅಲ್ಲಿರ್ತಕ್ಕಂತಹ ಜೀವಿಗಳ ನಂಬರ್ ಅಂತ ಬಂದಿತ್ತು ಅಂದರೆ ನಂಬರ್ ಪಿರಮಿಡ್, ಎನರ್ಜಿ ಅಂತ ಬಂದಿತ್ತು ಅಂದರೆ ದಟ್ ಈಸ್ ಎನರ್ಜಿ ಪಿರಮಿಡ್ ಸ್ನೇಹಿತರೆ. ಅಲ್ಲಿ ಮಾಸ್ ಅಂತ ಬಂದಿದೆ, ಹಾಗಾಗಿ ರಾಶಿ ಆರ್ಗಾನಿಕ್ ಮೆಟೀರಿಯಲ್ಸ್ ಸಾವಯವ ವಸ್ತುಗಳು ಅಂತ ಬಂದಿದೆ, ಹಾಗಾಗಿ ಅದು ರಾಶಿ ಪಿರಮಿಡ್ಗೆ ಉದಾಹರಣೆ ಆಗುತ್ತೆ. ದ ನೇಚರ್ ಕ್ಲೀನರ್ಸ್ ಆರ್, ಈ ಪ್ರಕೃತಿಯನ್ನು ಕ್ಲೀನ್ ಮಾಡೋರು ಯಾರು ಅಂತ. ಈಗ ನಾವಿದ್ದೀವಿ, ನೀವು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸುತ್ತಲೂ ಸಸ್ಯಗಳಿದೆ, ಇವೆಲ್ಲ ಒಂದಕ್ಕೊಂದು ದಿವಸ ಅಂದರೆ ಇವೆಲ್ಲ ತನ್ನದೇ ಆಗಿರ್ತಕ್ಕಂಥ ಒಂದು ಡೆಫಿನೆಟ್ ಲೈಫ್ ಸ್ಪ್ಯಾನ್ ಇದೆ.
ಅಂದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಜೀವಿತ ಅವಧಿ ಇದೆ. ಹಾಗಾದ್ರೆ ಇವೆಲ್ಲ ಸತ್ತ ಮೇಲೆ ಎಲ್ಲಿಗೆ ಹೋಗುತ್ತೆ? ನೆಲಕ್ಕೆ ಹೋಗುತ್ತೆ, ಮಣ್ಣಿಗೆ ಹೋಗುತ್ತೆ. ಮಣ್ಣೇನು ಮಾಡುತ್ತೆ? ಅವುಗಳನ್ನು ಕೊಳೆಯಿಸಿ ಮತ್ತೆ ತನ್ನ ಸ್ವಚ್ಛತೆಯನ್ನು, ತನ್ನ ರೂಪವನ್ನು ಹಾಗೆ ಉಳಿಸ್ಕೋತಾ ಹೋಗುತ್ತೆ. ಹಾಗೆ ಸರ್, ಮಣ್ಣಲ್ಲಿ ಆ ಎಲೆಗಳಿರಲಿ, ನಮ್ಮ ದೇಹ ಇರಲಿ, ಅಥವಾ ಯಾವುದೇ ವಸ್ತುಗಳಿರಲಿ, ಅದನ್ನು ಕೊಳಿಸ್ತಕ್ಕಂಥ ಜೀವಿಗಳಿಗೆ ನಾವೇನಂತ ಕರೀತೀವಿ? ಡಿಕಾಂಪೋಸರ್ಸ್, ವಿಘಟಕರು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ವಿಚ್ ಇಸ್ ದ ರೈಟ್ ಆನ್ಸರ್ ಅಂತ ಕೇಳಿದ್ರೆ ದಟ್ ಇಸ್ ಸಿ, ಡಿಕಾಂಪೋಸರ್ಸ್, ವಿಘಟಕರು. ಹಾಗಾದ್ರೆ ಪ್ರೊಡ್ಯೂಸರ್ಸ್ ಅಂದ್ರೇನು? ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಜೀವಿಗಳಿಗೆ ಪ್ರೊಡ್ಯೂಸರ್ಸ್, ಉತ್ಪಾದಕರು ಅಂತ ಕರಿತೀವಿ. ಸಸ್ಯಗಳು, ಆಲ್ಗೆಗಳು, ಕೆಲವೊಂದು ಬ್ಯಾಕ್ಟೀರಿಯಾಗಳು ಈ ಪ್ರೊಡ್ಯೂಸರ್ಸ್ ಗ್ರೂಪಲ್ಲಿ ಬರುತ್ತೆ. ಕನ್ಸ್ಯೂಮರ್ಸ್ ಅಂದರೆ ಉತ್ಪಾದಕರನ್ನು ತಿಂದು ಬದುಕ್ತಕ್ಕಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ? ಭಕ್ಷಕರು ಅಂತ ಕರಿತೀವಿ. ಡಿಕಾಂಪೋಸರ್ಸ್ ಅಂದರೆ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಏನಾದರೂ ಅವರ ಜೀವಿತಾವಧಿ ಎಂಡಾಗಿ ಪರಿಸರದಲ್ಲಿ ಉಳ್ಕೊಂಡ್ರೆ ಅವುಗಳ ರೂಪವನ್ನು ಬದಲಾವಣೆ ಮಾಡಿ ಪರಿಸರವನ್ನು ಸ್ವಚ್ಛ ಮಾಡ್ತಕ್ಕಂಥ ಈ ಜೀವಿಗಳ ಒಂದು ಬ್ರಾಂಚ್, ಅಂದರೆ ಜೀವಿಗಳ ಒಂದು ಘಟಕಕ್ಕೆ ನಾವೇನಂತ ಕರಿತೀವಿ? ವಿಘಟಕರು ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಅನಿಮಲ್ಸ್ ದಟ್ ಫೀಡ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಾಲ್ಡ್. ಅಂದರೆ ಒಂದು ಪ್ರಾಣಿ ಇದೆ, ಅದು ಸಸ್ಯನೂ ತಿಂತಾ ಇದೆ ಮತ್ತು ಪ್ರಾಣಿನ ತಿಂತಾ ಇದೆ, ಅದು ಯಾವ ವರ್ಗದಲ್ಲಿ ಬರುತ್ತೆ ಅಂತ. ಓಕೆ ಸ್ನೇಹಿತರೆ, ಸಸ್ಯಗಳನ್ನು ತಿಂತಕ್ಕಂತಹ ಪ್ರಾಣಿಗಳಿಗೆ ನಾವು ಸಸ್ಯಾಹಾರಿಗಳು ಅಂತ ಕರಿತೀವಿ. ಅದಕ್ಕೆ ಹರ್ಬಿವೋರಸ್ ಅಂತ ಕರಿತೀವಿ. ನೋಡಿ, ಹರ್ಬ್ಸ್ ಅಂದರೆ ಗಿಡ, ಸಸ್ಯವನ್ನು ಮಾತ್ರ ತಿಂದು ಬದುಕ್ತಕ್ಕಂಥ ಜೀವಿಗಳಿಗೆ ಹರ್ಬಿವೋರಸ್. ಜಿಂಕೆ ಹರ್ಬಿವೋರಸ್, ಆಕಳು ಹರ್ಬಿವೋರಸ್. ಕಾರ್ನಿವೋರಸ್, ಮಾಂಸಾಹಾರಿಗಳು, ಮಾಂಸವನ್ನು ತಿಂದು ಬದುಕ್ತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ? ಕಾರ್ನಿವೋರಸ್ ಅಂತ ಕರಿತೀವಿ. ಸಿಂಹ, ಹುಲಿ, ಹುಲ್ಲು ತಿನ್ನಲ್ಲ, ಅವು ಮಾಂಸನೇ ತಿನ್ನತ್ತೆ, ಅವಕ್ಕೆ ಕಾರ್ನಿವೋರಸ್ ಅಂತ ಕರಿತೀವಿ. ಆಮ್ನಿವೋರಸ್, ನೋಡಿ, ಓಮಿನಿ ಅಂದರೆ ಏನು? ಜನನು ತಗೊಂಡು ಹೋಗತ್ತೆ, ಲಗೇಜು ಹಾಕ್ಕೊಂಡು ಹೋಗತ್ತೆ. ಓಮಿನಿ ಅಂದರೆ ಬೋತ್, ಎರಡು ಅಂತ. ಸಸ್ಯ ಮತ್ತು ಪ್ರಾಣಿ, ಸೋಮವಾರ ಸಸ್ಯ, ಮಂಗಳವಾರ ಪ್ರಾಣಿ, ಈ ಥರ ಸಸ್ಯ ಮತ್ತು ಪ್ರಾಣಿ ಎರಡನ್ನು ಭಕ್ಷಣೆ ಮಾಡ್ತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ ಅಂದರೆ ಆಮ್ನಿವೋರಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಮಾನವ ಕೆಲವೊಬ್ಬರು ಸಸ್ಯಾಹಾರಿ ಆಗಿರ್ತಾರೆ, ಕೆಲವರು ಸಂಪೂರ್ಣ ಮಾಂಸಾಹಾರಿ ಆಗಿರಲ್ಲ. ನಾವಂತೂ ಆಮ್ನಿವೋರಸ್. ವಾರಕ್ಕೆ ಒಂದು ದಿವಸ ಸಸ್ಯಾಹಾರಿ ಆಗಿರ್ತೀವಿ, ಆಮ್ನಿವೋರಸ್ ಆಗಿರ್ತೀವಿ. ಪ್ರಾಣಿ ಅಂದರೆ ಮಾಂಸಾಹಾರಿ ಆಗಿರ್ತೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡು ಅನಿಮಲ್ ಮತ್ತು ಪ್ಲ್ಯಾಂಟ್ಸ್ ಎರಡನ್ನು ತಿಂತಕ್ಕಂಥ ಅನಿಮಲ್ಗೆ ನಾವು ಆಮ್ನಿವೋರಸ್ ಅಂತ ಕರಿತೀವಿ. ಬರೀ ಸಸ್ಯ ಇತ್ತು ಅಂದರೆ ದಟ್ ಇಸ್ ದ ಹರ್ಬಿವೋರಸ್, ಬರೀ ಪ್ರಾಣಿ ಇತ್ತು ಅಂದರೆ ದಟ್ ಇಸ್ ದ ಕಾರ್ನಿವೋರಸ್. ಸ್ನೇಹಿತರೆ, ಇಟ್ ಇಸ್ ಎ ನೆಟ್ವರ್ಕ್ ಕಾಂಪ್ಲೆಕ್ಸ್ ಇಂಟ್ರಾಕ್ಷನ್ಸ್ ಫಾರ್ಮ್ಡ್ ಬೈ ದ ಫೀಡಿಂಗ್ ರಿಲೇಷನ್ಶಿಪ್ ಅಮಾಂಗ್ ದ ವೇರಿಯಸ್ ಆರ್ಗಾನಿಸಮ್ಸ್ ಇನ್ ಎಕೋಸಿಸ್ಟಮ್. ಪರಿಸರ ವ್ಯವಸ್ಥೆಯಲ್ಲಿ ಈ ಆಹಾರದ ಸರಪಳಿಯಲ್ಲಿ ಅಂದರೆ ಕಾಂಪ್ಲೆಕ್ಸ್ ನೆಟ್ವರ್ಕ್, ಸಂಕೀರ್ಣವಾಗಿರ್ತಕ್ಕಂಥ ಆಹಾರದ ಸರಪಳಿಯ ವರ್ಗಗಳನ್ನು ನಾವೇನಂತ ಕರಿತೀವಿ? ಆಹಾರ ಜಾಲ ಅಂತ ಕರಿತೀವಿ. ಫುಡ್ ವೆಬ್ ಅಂತ ಕರಿತೀವಿ ಸ್ನೇಹಿತರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಡಿಕಾಂಪೋಸರ್ಸ್? ಆಲ್ರೆಡಿ ಹೇಳಿದ್ದೀವಿ. ಈ ಕೆಳಕಂಡಗಳಲ್ಲಿ ಯಾವುದು ವಿಘಟಕರು ಅಂತ. ಫಂಗಸ್, ಶಿಲೀಂಧ್ರಗಳಿದೆ, ಆ ಶಿಲೀಂಧ್ರಗಳಿಗೆ ನಾವು ವಿಘಟಕರು ಅಂತ ಕರಿತೀವಿ. ಆಲ್ಗೆಗಳು ಏನಿದೆ, ಈ ಆಲ್ಗೆಗಳನ್ನು ಉತ್ಪಾದಕರು ಅಂತ ಕರಿತೀವಿ. ಪ್ರೋಟೋಜೋವನ್ಸ್, ಇವು ಭೂಮಿಯ ಮೇಲೆ ಉಗಮವಾಗಿರ್ತಕ್ಕಂಥ ಮೊಟ್ಟ ಮೊದಲ ಆದಿಮ ಜೀವಿಗಳು. ಇನ್ಸೆಕ್ಟ್ಸ್, ಏನು ಪ್ರಾಣಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ವರ್ಗ ಇನ್ಸೆಕ್ಟ್ಸ್. ಈ ಇನ್ಸೆಕ್ಟ್ಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗಕ್ಕೆ ನಾವು ಕೀಟಮೋಲಜಿ, ಯಾಕಂದರೆ ಎಂಟಮೋಲಜಿ, ಇದಕ್ಕೆ ಕೀಟಮೋ ಅಂದರೆ ಕೀಟಗಳಿಗೆ ಇನ್ಸೆಕ್ಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಆರ್ಗಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟ್ರಾಫಿಕ್ ಲೆವೆಲ್ಸ್ ಆನ್ ದ ಬೇಸಿಸ್ ಆಫ್. ನೋಡಿ, ಆರ್ಗಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟ್ರಾಫಿಕ್ ಲೆವೆಲ್ಸ್ ಆನ್ ದ ಬೇಸಿಸ್ ಆಫ್ ಅಂದರೆ ಒಂದು ಜೀವಿಯ ಪೋಷಣ ಸ್ತರಗಳನ್ನು ನಾವು ಯಾವ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ ಅಂತ. ದ ಸೋರ್ಸ್ ಆಫ್ ದೇರ್ ನ್ಯೂಟ್ರಿಯೆಂಟ್ಸ್ ಅಂತ. ಒಂದು ಆರ್ಗಾನಿಸಮ್ಸ್ ಕ್ಲಾಸಿಫೈಡ್ ಇನ್ ಟ್ರಾಫಿಕ್ ಲೆವೆಲ್ಸ್ ಆನ್ ದಿ ಬೇಸಿಸ್ ಆಫ್ ಅಂದರೆ ಒಂದು ಜೀವಿಯ ಪೋಷಣ ಸ್ತರವನ್ನು ಈ ಕೆಳಕಂಡ ಯಾವ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡ್ತಾ ಬರ್ತೀವಿ ಅಂತ ಕೇಳಿದ್ರೆ ದಟ್ ಈಸ್ ಸೋರ್ಸ್ ಆಫ್ ದೇರ್ ನ್ಯೂಟ್ರಿಯೆಂಟ್ಸ್. ಆ ಜೀವಿಯಿಂದ ಅಂದರೆ ಆ ಜೀವಿಯ ಪ್ರತಿ ಹಂತದಲ್ಲಿ ಯಾವ ರೀತಿಯಲ್ಲಿ ಈ ನ್ಯೂಟ್ರಿಯೆಂಟ್ಸ್ಗಳು ವರ್ಗಾವಣೆ ಆಗ್ತಾ ಇದೆ, ಆ ವರ್ಗಾವಣೆ ಆಗೋ ಆಧಾರದ ಮೇಲೆ ನಾವೇನು ಮಾಡ್ತೀವಿ? ಅದನ್ನು ವರ್ಗೀಕರಣ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಇನ್ ಎ ಫುಡ್ ಚೈನ್ ಪ್ರೊಡ್ಯೂಸರ್ಸ್ ಫ್ರಮ್ ದ ಅಂದರೆ ಒಂದು ಆಹಾರ ಸರಪಳಿಯಲ್ಲಿ ಉತ್ಪಾದಕರು ಈ ಕೆಳಕಂಡ ಯಾವ ಹಂತದಲ್ಲಿ ಕಂಡು ಬರ್ತಾರೆ ಅಂತ. ಸೊ ಸಿಂಪಲ್ ಸ್ನೇಹಿತರೆ, ಫಸ್ಟ್ ಟ್ರಾಫಿಕ್ ಲೆವೆಲ್, ಮೊದಲನೇ ಪೋಷಣ ಸ್ತರದಲ್ಲಿ ಉತ್ಪಾದಕರು ಇರ್ತಾರೆ. ಎರಡನೇ ಪೋಷಣ ಸ್ತರದಲ್ಲಿ ಉತ್ಪಾದಕರನ್ನು ತಿಂದು ಬದುಕ್ತಕ್ಕಂಥ ಪ್ರಾಥಮಿಕ ಭಕ್ಷಕರು ಇರ್ತಾರೆ. ನೆಕ್ಸ್ಟ್, ಮೂರನೇ ಪೋಷಣ ಸ್ತರದಲ್ಲಿ ಪ್ರಾಥಮಿಕ ಭಕ್ಷಕರನ್ನು ತಿಂದು ಬದುಕ್ತಕ್ಕಂಥ ದ್ವಿತೀಯಕ ಭಕ್ಷಕರು ಇರ್ತಾರೆ. ಈ ಥರ ಉತ್ಪಾದಕರು ನಮ್ಮ ಪೋಷಣ ಸ್ತರದ ಯಾವ ಹಂತದಲ್ಲಿ, ಟ್ರಾಫಿಕ್ ಲೆವೆಲ್ನ ಯಾವ ಹಂತದಲ್ಲಿ ಇರ್ತಾರೆ ಅಂದರೆ ಫಸ್ಟ್ ಟ್ರಾಫಿಕ್ ಲೆವೆಲಲ್ಲಿ ಉತ್ಪಾದಕರು ಇರ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಸಸ್ಯಾಹಾರಿಗಳು ಯಾವುದರಲ್ಲಿ ಇರ್ತಾರೆ ಅಂತ ಕೇಳಿದ್ರೆ ಎರಡನೇ ಟ್ರಾಫಿಕ್ ಲೆವೆಲಲ್ಲಿ ಇರ್ತವೆ.
ಮಾಂಸಾಹಾರಿಗಳು ಎಲ್ಲಿರ್ತಾವೆ ಅಂದರೆ ದಟ್ ಇಸ್ 3ನೇ ಟ್ರಾಫಿಕ್ ಲೆವೆಲಲ್ಲಿ ಇರ್ತವೆ. ಒಂದ್ಸತಿ ನೋಡ್ಕೊಳ್ಳಿ. ಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ಆ್ಯನ್ ಎಕೋಸಿಸ್ಟಮ್ ಇನ್ಕ್ಲೂಡ್ಸ್, ಈ ಕೆಳಕಂಡ ಯಾವ ಘಟಕಾಂಶಗಳು ಜೈವಿಕ ಘಟಕಾಂಶಗಳಿಗೆ ಉದಾಹರಣೆ ಆಗಿದೆ ಅಂತ ಹೇಳಿದೆ. ಹಾಗಾದರೆ ಸಿಂಪಲ್ ಪ್ರೊಡ್ಯೂಸರ್ಸ್ ಅಂದರೆ ಸಸ್ಯಗಳು ಜೈವಿಕ ಘಟಕಕ್ಕೆ ಸೇರಿಕೊಳ್ಳುತ್ತೆ. ಕನ್ಸ್ಯೂಮರ್ಸ್ ಅಂದರೆ ಪ್ರಾಣಿಗಳು, ಇವು ಕೂಡ ಜೈವಿಕ ಘಟಕಕ್ಕೆ ಸಂಬಂಧಪಡುತ್ತೆ. ಡಿಕಾಂಪೋಸರ್ಸ್ ಅಂದರೆ ಸೂಕ್ಷ್ಮಾಣುಜೀವಿಗಳು. ಹಾಗಾದರೆ ಸೂಕ್ಷ್ಮಾಣುಜೀವಿಗಳಿಗೂ ಜೀವ ಇದೆ, ಪ್ರಾಣಿಗಳಿಗೂ ಜೀವ ಇದೆ, ಸಸ್ಯಗಳಿಗೂ ಜೀವ ಇದೆ. ಇವು ಮೂರು ಕೂಡ ಜೈವಿಕ ಘಟಕಕ್ಕೆ ಸಂಬಂಧಪಡೋದ್ರಿಂದ ಆಲ್ ಆಫ್ ದೀಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಸ್ನೇಹಿತರೆ. Of the total amount of energy passes from one traffic level to the next higher traffic level in a food chain about 10%. ನೋಡಿ, ಒಂದು ಆಹಾರ ಸರಪಳಿಯಲ್ಲಿ ಅಂದರೆ ಒಂದು ಪೋಷಣ ಸ್ತರದಲ್ಲಿ ಈ ಶಕ್ತಿ ಏನಾಗ್ತಾ ಇರುತ್ತೆ, ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ವರ್ಗಾವಣೆ ಆಗ್ತಾ ಇರುತ್ತೆ. ಹಾಗೆ ಆಹಾರ ಸರಪಳಿಯಲ್ಲಿ ಶಕ್ತಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಎಷ್ಟು ವರ್ಗಾವಣೆ ಆಗುತ್ತೆ ಅಂದರೆ 10% ಮಾತ್ರ ವರ್ಗಾವಣೆ ಆಗುತ್ತೆ. 90% ಶಕ್ತಿ ಉಷ್ಣದ ರೂಪದಲ್ಲಿ ನಷ್ಟ ಆಗುತ್ತೆ. ಇದಕ್ಕೆ 10% ಲಾ ಆರ್ ಪ್ರತಿಶತ 10ರ ನಿಯಮ ಅಂತ ಕರಿತೀವಿ. ಈ ನಿಯಮವನ್ನು ಮಂಡಿಸಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಲಿಂಡೆಮನ್. ಹಾಗಾದ್ರೆ ಆ ಉಳ್ಕೊಂಡಿರ್ತಕ್ಕಂಥ 10% ಎನರ್ಜಿ ಇದೆಯಲ್ವಾ, ಅದು ಎಲ್ಲಿಂದ ಎಲ್ಲಿಗೆ ಪಾಸ್ ಆಗುತ್ತೆ ಅಂತ ಕೇಳ್ತಾನೆ. ಸಿಂಪಲ್ ಸ್ನೇಹಿತೆ, ಸ್ಟೋರ್ಡ್ ಇನ್ ದ ಬಾಡಿ ಟಿಶ್ಯೂ. ಹಾಗಾದರೆ ಆ ಉಳ್ಕೊಳ್ತಕ್ಕಂಥ 10% ಎನರ್ಜಿ ಎಲ್ಲಿ ಉಳ್ಕೊಳ್ಳುತ್ತೆ, ನೆಕ್ಸ್ಟ್ ಹಂತಕ್ಕೆ ಮತ್ತೆ 10% ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಸಿಂಪಲ್ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲಿ 10% ಎನರ್ಜಿ ಉಳ್ಕೊಳ್ಳುತ್ತೆ. ಅದರಲ್ಲಿ ಮತ್ತೆ 10% ಎನರ್ಜಿ ಮುಂದಿನ ಪೀಳಿಗೆಗೆ ಏನಾಗುತ್ತೆ, ವರ್ಗಾವಣೆ ಆಗುತ್ತೆ. ಸ್ನೇಹಿತರೆ, ಥ್ಯಾಂಕ್ ಯು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.